ನೋಡ್ರಿ, ನೀವು ಒಂದು ಜರ ಕಣ್ಣು ತೆಗೆದಿಟ್ಟು ಕಿವಿ ತೆಗೆದಿಟ್ಟು ನೋಡಾಕತ್ತಿದ್ರಿ ಹೊಲ್ದಾಗಂದ್ರೆ ಅಪಾರವಾದಂಥ ಜ್ಞಾನ ನಿಮಗೆ ಸಿಗ್ತೈತಿ. ನಿಸರ್ಗದಾಗ ಅಪಾರ ಜ್ಞಾನ ಸಿಗ್ತೈತಿ. ನಾವೇನು ಮಾಡಿದೆ, ಹೊಲ್ದಾಗ ಎಷ್ಟು ಕಸ ತೆಗೆದ್ರು ಮ್ಯಾಲಿಂದ ಮೇಲೆ ಹೇಳಕ್ಕೆ ಹತ್ತದ. ಇಷ್ಟು ಕಸ ತೆಗೆದ್ರು ಇದು ತಾನೇ ಹೇಳ್ತೈತಲ್ಲ, ನೀರು ಹಾಕಿಲ್ಲ ಏನು ಹಾಕಿಲ್ಲ, ಹಾಕಿದ್ರು ಹೇಳ್ತೈತಂದ್ರೆ ಇದ್ರೊಳಗೆ ಸಾಮರ್ಥ್ಯ ಐತೆ ತಿಳ್ಕೊಂಡು ಆ ಕಸ ಎಲ್ಲ ಕಟಿಂಗ್ ಮಾಡಿಕೊಂಡು ನೀರಾಗ ನೆನೆ ಹಾಕಿದೆ. ಒಂದು ತಿಂಗಳು ನೆನೆ ಹಾಕಿ ಆ ನೀರು ತಗೊಂಡು ನಮ್ಮ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಬೆಳೆ ನೀರಿಲ್ದ ಬರಕ್ಕೆ ಹತ್ತು. ಯಾಕಂದ್ರೆ ಅದ್ರ ಗುಣ ಏನಪ್ಪ, ನೀರು ಇರಲಿಲ್ಲ ಅಂದರೂ ಸಹಿತ ಚಂದಾಗ ಬೆಳೆದು ಬರ್ತಿತ್ತು ಕಸ. ಆ ಕಸ ಈಗ ನಾ ರಸ ಮಾಡ್ಕೊಂಡು ಬಿಟ್ಟೆ, ಅಮೃತ ಆತು. ಇಂಥವು ಬಹಳ ಪ್ರಯೋಗಗಳನ್ನು ನೀವು ರೈತರಾದವರು ಒಂದು ಜರಾನ ಕಣ್ಣು ತೆಗೆದಿಟ್ರಿ ಅಂತಂದ್ರೆ ಏನು ಬೇಕಾದ್ದು ಮಾಡ್ಕೊಳಕ್ಕೆ ಸಾಧ್ಯ ಐತೆ. ಹೊಲದಾಗ ಇಂಥವ್ನು ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ರೈತರನ್ನ ಕೂಡಿಸ್ಬೇಕು, ರೈತರಿಗೆ ಇಂಥ ತಿಳಿಸಿ ಹೇಳ್ಬೇಕು. ರೈತರಿಗೆ ನೋಡಪ್ಪ, ರೊಕ್ಕ ಭಾಳ ಬೇಕಾಗಿತ್ತಂದ್ರೆ ನಿಮ್ಮ ಖರ್ಚು ಕಡಿಮೆ ಮಾಡ್ಕೋಬೇಕು. ನಿಮ್ಮ ಖರ್ಚು ಎಕರೆಗೆ 20-20 ಸಾವಿರ ಐತಿ ಸದ್ದ ಐತಂತೀರಿ, ಇಲ್ಲ ಅಂತೀರಿ. ಕಬ್ಬಿನವ್ರು ಖರೆ ಆಣಿ ಮಾಡಿ ಹೇಳ್ರಿ, ಎಕರೆಗೆ 20 ಸಾವಿರ ಐತಿಲ್ಲ ಖರ್ಚು? 20ರ ಮ್ಯಾಗ ಐತಿ, ಒಳಗಿಲ್ಲ. ಈಗ ನಾ ಹೇಳಿದ್ರಾಗ ಎಲ್ಲಾರ 20 ಸಾವಿರ ರೂಪಾಯಿದ ಖರ್ಚು ಐತನ್? 2-3-4 ಸಾವಿರ ಖರ್ಚು ಮಾಡಿದ್ರೆ ಅಂದ್ರೆ ಹೊಲಾನು ಸುಧಾರಿಸ್ತೈತಿ. ಇಷ್ಟೆಲ್ಲ ಮಾಡಿ ರಸಗೊಬ್ಬರ ಹಾಕಿದ್ರಿ ಅಂದ್ರೆ ಮತ್ತೆ ಮುಂದಿನ ವರ್ಷ ಗೊಬ್ಬರ ಹೆಚ್ಚು ಹಾಕಬೇಕು, ಬೆಳೆ ಅಷ್ಟೇ ಇರೋದು. ಇದ್ರಾಗ ಹಂಗಿಲ್ಲ ನಮ್ಮದು. ಇದ್ರೊಳಗೆ ಮುಂದಿನ ವರ್ಷ ಮಣ್ಣು ಚಲೋ ತಯಾರಾಕೈತಿ. ಮಣ್ಣೊಳಗಿಂದ ವಾಸನೆ ಬರಕ್ಕೆ ಶುರು ಆಕೈತಿ. ನಿಮಗೆ ಮಣ್ಣಿನಾಗ ಎರೆಹುಳುಗಳು ಹೇಳಕ್ಕೆ ಶುರು ಮಾಡ್ತಾವೆ. ನೋಡಿರ್ಬೇಕಾರೆ ನೀವು ಮಾಡಿ ಬರಕ್ಕೆ ಶುರು ಮಾಡ್ತಾವೆ. ಇಂಥವು ಭಾಳ ಅದಾವೆ. ನನ್ನ ಅಂತೇಳಿ ನಾ ಮಾತಾಡ್ಕೋತ ಕುಂತೆ ಅಂದ್ರೆ ಹೊತ್ತು ನಾನು ತೀರುವುದಿಲ್ಲ. ನೀವೇ ತೀರ್ತೀರಿ, ಇವು ತೀರುವುದಿಲ್ಲ. ರೈತರು ಇದನ್ನು ಬರೀ ಕೇಳಾಕಂತ ತಿಳ್ಕೊಬೇಡ್ರಿ, ಮನೆಗೆ ಹೋಗಿ ಪ್ರಯೋಗ ಮಾಡಿರಿ. ಬ್ಯಾಸ್ಗೆ ದಿವಸ ಐತೆ, ಮನ್ಯಾಗ ದನ ಅದಾವೆ, ಹಾಲು ಕಡಿಮೆ ಆಕ್ಕಾವ. ಈ ದಿವ್ಸಕ್ಕೆ ಕಡಿಮೆ ಆಗಬಾರ್ದಂದ್ರೆ ಏನು ಮಾಡ್ಬೇಕಂತೀರಿ ನೀವು? ಭಾಳ ಸುಲಭ. ಒಂದು 50 ಗ್ರಾಮ್ ಉಪ್ಪು ತೊಗೊಳ್ಳೋದು, 50 ಗ್ರಾಮ್ ಬೆಲ್ಲ ತೊಗೊಳ್ಳೋದು. ಕಠಿಣ ಅದಾವನ್? 50 ಗ್ರಾಮ್ ಉಪ್ಪು, 50 ಗ್ರಾಮ್ ಬೆಲ್ಲ ಚಂದಾಗ ಕಲಸ್ರಿ, ಕಿವುಚ್ರಿ. ಹಿಂಗೆ ಕಿವುಚಿ ಉಂಡೆ ಕಟ್ರಿ, ತಿನ್ನಿಸ್ಬಿಡ್ರಿ. ಒಂದು 15 ದಿವಸ ತಿನ್ನಿಸ್ರಿ. ಹಾಲು ಹೆಚ್ಚಾಗಲಿಲ್ಲ ಅಂದ್ರೆ ನಾನು ಕೇಳ್ರಿ ಬಂದು. ಏನು ಖರ್ಚು ಐತೆ ಅಂತೀರನು? ಇಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ, ಜಾಲಿಕಾಯಿ ಬೀಜ ಆಗೋಕ್ಕಿಂತ ಮುಂಚೆನ ಕರಿಜಾಲಿ ನಾ ಹೇಳಕತ್ತಿದ್ದು, ಇಟ್ಟಿಟ್ಟದ್ದು ಮುಳ್ಳು ಇರ್ತಾವಲ್ಲ. ಈಗ ಮಂದಿಗೆ ಜಾಲಿ ಗಿಡ ಅಂದ್ರೆ ಸಹಿತ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಮೆಟ್ಟಿಗೆ ಹಚ್ಚೇ ಬಿಟ್ಟಾರ ಅವನು. ಅದು ಮುಳ್ಳು, ಅದಕ್ಕೇನು ಮಾಡೋದಂತ. ಮುಳ್ಳು ಎಲ್ಲಿರ್ತಾವೆ ಗಿಡಗಳಾಗ ನಿಮ್ಗೆ ಗೊತ್ತೈತನ? ಮುಳ್ಳ ತೆಳಗಿನ ಮಗ್ಲಿರ್ತಾವೆ. ಮ್ಯಾಗ ಹೋದಂಗೆ ಅವಕ್ಕೂ ಮುಳ್ಳು ಇರಂಗಿಲ್ಲ. ಅವು ಗೊತ್ತೈತೆ ಕೆಳಗೆ ಬದ್ಮಾಸರದಾರ, ಎಲ್ಲರ ಕೈ ಹಚ್ಚಿಗಿಚ್ಚಾರಂತ ಕೆಳಗೆ ಅಟ್ಟ ಮುಳ್ಳು ತಯಾರು ಮಾಡ್ತೈತೆ. ಅದು ಮ್ಯಾಗ ಹೋದಂಗೆ ಮುಳ್ಳು ಇರಂಗಿಲ್ಲ. ಜಾಲಿ ಗಿಡಕ್ಕೆ ನೋಡ್ರಿ, ನೀವು ದಿಟ್ಟಿಸ್ ನೋಡ್ರಿ ಯಾವಾಗಾರ ಜಾಲಿ ಗಿಡಗಳನ್ನ. ಆ ಜಾಲಿ ಗಿಡ ತಪ್ಪಲ ಮಾಡ್ತೈತೆ. ಎಲ್ಲ ಹಕ್ಕಿಗಳು ಗೂಡು ಕಟ್ಟೋದು ಜಾಲಿ ಗಿಡದಾಗ. ಯಾವಕ್ಕೆ ತತ್ತಿ ಹಾಕಿ ಮರಿ ಮಾಡ್ಬೇಕಂತ ಇಚ್ಛೆ ಆಕೈತಲ್ಲ, ಅವು ಜಾಲಿ ಗಿಡದಾಗ ಗೂಡು ಕಟ್ತಾವೆ. ಯಾಕಂತ ಕೇಳ್ರಿ, ತೊಗಟಿ ಐತಲ್ಲ ಅದ್ರದ್ದು ಭಾಳ ರಫ್. ಅದು ತೊಗಟಿ ಭಾಳ ಬಿರ್ಸಿರ್ತೈತಿ, ತಗ್ಗದಿನ್ನಿ ಇರ್ತೈತಿ. ಹೊಂಟು ಅಂತಂದ್ರೆ ಅದ್ರ ಮೈ ಹರಿತೈತೆ ಅದಕ್ಕೆ. ಮತ್ತು ತತ್ತಿ, ಈ ಪಕ್ಷಿಗಳು ತತ್ತಿಗೆ ಶತ್ರು ಯಾರು ಅಂದ್ರೆ ಹಾವುಗಳು. ಹಾವು ಎಲ್ಲರ ಚಲೋ ಗಿಡ ಇದ್ರು ಹೋಗಿ ಆ ತತ್ತಿ ತಿಂದು ಬಿಡ್ತಾವೆ. ನಮ್ಮ ತತ್ತಿ ಸುರಕ್ಷಿತ ಉಳಿಬೇಕು, ಮಕ್ಕಳು ಆಗ್ಬೇಕಂತ ಜಾಲಿ ಗಿಡದಾಗ ಗೂಡು ಕಟ್ಟಿ ತತ್ತಿ ಹಾಕಿ ಮರಿ ಆಗುತ್ತಾನ ಅಲ್ಲೇ ಇರ್ತಾವೆ ಹಕ್ಕಿಗಳು. ಅಂಥದ್ದು ಜಾಲಿ ನಮ್ಮದು. ಆ ಜಾಲಿ ಪ್ರಯೋಗ ಭಾಳ ಅದಾವೆ. ನಿಮಗೆ ಏನು ಹೇಳಿ ನಾನು, ಆ ಜಾಲಿ ಕಾಯಿ ಅಂತೇನಿರ್ತಾವಲ್ಲ, ಆ ಜಾಲಿಕಾಯಿ ಬೀಜ ಆಗೋಕ್ಕಿಂತ ಮುಂಚೆ ಒಂದು ಅರ್ಧ ಕಿಲೋ ಜಾಲಿಕಾಯಿ ದಿನ ನಿಮ್ಮ ಹಿಂಡು ದನಕ್ಕೆ ಎಮ್ಮೆರ ಇರಲಿ ಆಕಳ ಇರಲಿ ತಿನ್ನಕ್ಕೆ ಹಾಕ್ರಿ. ಒಂದು 8-10 ದಿವಸ ಹಾಕ್ಬೇಕಿದನ್ನು. ನಂಬರ್ 1 ಹಾಲು ಕೊಡೋಕೆ ಶುರು ಮಾಡ್ತಾವೆ. ಹಾಲು ಹೆಚ್ಚಾಕೈತೆ ದನ. ಒಂದು ವೇಳೆ ಇಲ್ಲರಿ ನಮಗೀಗ ಹಸಿಕಾಯಿ ಸಿಗೋದಿಲ್ಲ, ಒಣಕಾಯಿ ತೊಗೊಂಡು ಬರ್ರಿ, ಕುಟ್ರಿ.
ಕುಟ್ಟಿ ಪುಡಿ ಮಾಡಿರಿ. ಕುಟ್ಟಿ ಪುಡಿ ಮಾಡಿಸಿ ಡಬ್ಬ್ಯಾಗ ಹಾಕಿಡ್ರಿ. ಮುಂಜಾನೆ ಒಂದು 50 ಗ್ರಾಮ್, ಸಾಯಂಕಾಲ ಒಂದು 50 ಗ್ರಾಮ್ ಪಶು ಆಹಾರ ಏನು ಕೊಡ್ತೀರಿ ಅದ್ರೊಳಗೆ ಕೂಡಿಸಿ ತಿನ್ನಿಸ್ಬಿಡ್ರಿ. 8 ದಿನದಾಗ ಹಾಲು ಹೆಚ್ಚಾಕೈತಿ. ನಿಮ್ಗೆ ಅದು ಆಗಲಿಲ್ಲ ಅಂದ್ರೆ ನಿಂಬೆಹಣ್ಣು ತಗೋರಿ. ಈ ಹೋಳಿಗೆಗೆ ಹೆಂಗೆ ಕಣಕ ನಡು ಹೂರ್ಣ ಇಟ್ಟು ಮ್ಯಾಗ ಕಣಕ ಸುತ್ತಿರಲ್ಲ, ಹಂಗೆ ನಿಂಬೆಹಣ್ಣಿಗೆ ಸುತ್ತ ಕಣಕ ಸುತ್ತರಿ. ಸುತ್ತಿ ಬೆಂಕಿಯಾಗ ಹಾಕಿ ಸುಡ್ರಿ. ಅದನ್ನ ಸುಟ್ಟದ್ದನ್ನು ತಿನ್ನಕ್ಕೆ ಕೊಡ್ರಿ ದನಗಳಿಗೆ. ಮುಂಜಾನೆ ಒಂದು, ಸಾಯಂಕಾಲ ಒಂದು. 8 ದಿನದಾಗ ನಿಮ್ಮ ದನಗಳ ಹಾಲು ಹೆಚ್ಚಾಕೈತಿ. ಏನೇನು ಹೇಳ್ಬೇಕು ಇಂಥವು. ನನ್ನ ಕಡೆ ಒಂದು 50 ಸೂತ್ರ ಅದಾವೆ. ಹಾಲು ಹೆಚ್ಚಾದ್ರೆ ಏನು ಮಾಡೋದು, ಇವು ಸೊಳ್ಳೆ ಆದ್ರೆ ಏನು ಮಾಡೋದು, ಹಿಂಗಾದ್ರೆ ಏನು ಮಾಡೋದು, ಹಂಗಾದ್ರೆ ಏನು ಮಾಡೋದು, ಎಲ್ಲ ರಗಡ. ನೀವು ಒಕ್ಕಲಿಗಾರ ಅದೇರ, ಒಕ್ಕಲಿಗಾರ ಲಕ್ಷಣ ಒಬ್ಬರ ಹತ್ರನೂ ಇಲ್ಲ. ಒಕ್ಕಲಿಗೆ ಆದವಾಗ ಇವೆಲ್ಲ ಗೊತ್ತಿರ್ಬೇಕು. ನಾನು ನಿಮ್ಮಂಥ ಒಕ್ಕಲಿಗಾರ ಹತ್ರ ಕೇಳಿ ಕಲ್ಕೊಂಡ ಶಾಣೆ ಆಗಿನ. ನಾವು ಒಕ್ಕಲಿಗಾರ ಇವನ್ನೆಲ್ಲ ಮಾಡ್ಬೇಕು.